ನಾನು ಸ್ವಲ್ಪ ಯೋಚನೆ ಮಾಡಿದೆ ಅದನ್ನ. ಭಂಡಾರ ಅಂದ್ರೆ ಆಕ್ಚುವಲ್ ಅರಿಶಿನ ಇದು ಒರಿಜಿನಲ್ ಅಲ್ಲ, ಅದು ಯಾವುದೋ ಒಂದು ಇದರಿಂದ ಬಂದಿದೆ ಅದು. ಆದ್ರೆ ಮೂಲ ಭಂಡಾರ, ಕುಂಕುಮ ಇವು ಮುತ್ತೈದಿಗೆ ಸಂಕೇತಗಳು. ಅದಕ್ಕಾಗಿ ಉಡಿ ತುಂಬುವ ಸಂದರ್ಭದಲ್ಲಿ ಅದನ್ನು ಹೆಚ್ಚು ಬಳಸ್ತಾರೆ, ಮದುವೆಯ ಸಂದರ್ಭದಲ್ಲಿ ಬಳಸ್ತಾರೆ, ಮತ್ತು ಅದು ಹರೆಯದ ಸಂಕೇತ, ಸಮೃದ್ಧಿಯ ಸಂಕೇತ, ಏನೆಲ್ಲ ಭಂಡಾರಕ್ಕೆ ಕರಿತೀವಿ. ಆಮೇಲೆ ಹಿಂಗ ಇರ್ತಕ್ಕಂಥದ್ದು ಮತ್ತು ದೇವತೆಗೆ ಹಣಿಗೆ ಹಚ್ಚತಕ್ಕಂಥದ್ದು. ಕಾಲಲ್ಲಿ ತುಳಿದಾಡ್ತಾರೆ ಅದನ್ನ ಕಾಲಲ್ಲಿ ತುಳಿದಾಡೋದು, ಎರಚಾಡೋದು, ಇದು ಬರ್ತವೆ ಆಗ್ತವೆ ಸಂದರ್ಭದಲ್ಲಿ. ಒಳ್ಳೆ ಹೆಣ್ಮಕ್ಳು ಅಂತ ಒಳ್ಳೇದಲ್ಲ, ಎಲ್ಲ ಹೆಣ್ಮಕ್ಳು ಒಳ್ಳೇದಲ್ಲ, ಮತ್ತೆ ಬೇರೆ ಹೆಣ್ಮಕ್ಳು ಅದ್ರಲ್ಲಿ ಭಾಗವಹಿಸೋದು ಕಷ್ಟ ಆಗ್ತದೆ, ಕಷ್ಟ ಆಗಿಬಿಡ್ತದೆ. ಅದು ಆ್ಯಕ್ಚುಲಿ ಹೆಂಗೆ ಬಂತಂದ್ರೆ ನನಗನ್ಸಿ ಮಟ್ಟಿಗೆ, ಈ ಉದಾಹರಣೆಗೆ ಸೌದತ್ತಿ ಎಲ್ಲಮ್ಮ ತಗೊಳ್ಳಿ, ಆ ಎಲ್ಲಮ್ಮನಿಗೆ ಭಂಡಾರ ಅಲ್ಲಿ ಭಾಳ ಬಳಸ್ತಾರೆ, ಹಣೆಗೆ ಹಚ್ತಾರೆ, ಅಲ್ಲೇನು ತೂರ್ಯಾಡೋದಿಲ್ಲ. ಆದರೆ ಬೇಡ್ಕೊಂಡವ್ರು ಹರಕೆ ಹೊತ್ತವರು ಎಲ್ಲಮ್ಮನಿಗೆ ಭಂಡಾರ ಹರಕೆ ತೀರಿಸುವ ಒಂದಿಷ್ಟು ತೂರ್ತಾರೆ ಅಷ್ಟೇ. ಹಾಗೇನೆ ಚಿಂಚಲಿ ಮಾಯಮ್ಮನಿತ್ರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ನಡೀತಿದೆ. ಆಮೇಲೆ ಬೀರಪ್ಪನ ಜಾತ್ರೆಯಲ್ಲಿ ಕುರುಬರು ಹೆಚ್ಚು ಉಪಯೋಗ ಮಾಡ್ತಾರೆ ಅದನ್ನ. ಹಾಗಾಗಿ ತುಳಿದಾಡಬಾರ್ದು, ಆದ್ರೆ ತೇರಿಗೆ ಒಂದಿಷ್ಟು ಒಗಿಬೇಕು, ದೇವರಿಗೆ ಹಾರಿಸ್ಬೇಕು. ಹರಕೆಯ ರೂಪದಲ್ಲಿ ಭಂಡಾರದ ಒಂದು ತೂರುವಿಕೆ ಶುರುವಾಗಿ ಇವತ್ತದು ಬಹಳ ವ್ಯಾಪಕವಾಗಿ ಬೆಳೆದ್ಬಿಟ್ಟಿದೆ. ಆಕಾಶದೆತ್ತರಕ್ಕೆ ಹೋಗ್ತಿರ್ತದೆ ಭಂಡಾರು, ಎಲ್ಲ ತುಳಿತಾರೆ. ಎಷ್ಟರವರೆಗೆ ಬಂದಿದೆ ಅಂದ್ರೆ ಸರ, ನಮ್ಮ ಮನೆಯವರು ಯಾರೋ ಹೇಳ್ತಾ ಇದ್ರು ಮೊನ್ನೆ, ಈ ಭಂಡಾರ ಯಾಕೆ ಇಷ್ಟೊಂದು ಅಂತ ಕೇಳಿದ್ರೆ, ಭಂಡಾರದ ಹಾಸಿಗೆಯಲ್ಲಿ ದ್ಯಾಮವ್ವನನ್ನ ಕೊಂಡೊಯ್ದರೆ ಭಂಡಾರವನ್ನು ಬಂಗಾರ ಮಾಡ್ತಾಳೆ ಅನ್ನುವಷ್ಟರ ಮಟ್ಟಿಗೆ ಭಂಡಾರದ ಹಾರಾಟ ತೂರಾಟ ಇವತ್ತು ನಡೆದಿದೆ. ಆದರೆ ಅದು ಮೊದಲು ಒಳ್ಳೆಯ ಅರ್ಥದಲ್ಲಿ ಇರತಕ್ಕಂಥದ್ದು, ಇವತ್ತು ಈ ಮಟ್ಟಕ್ಕೆ ಅದು ಬಂದಿದೆ. ಆದರೆ ಅದನ್ನು ಇವತ್ತು ನಾವು ಒಂದು ಉತ್ಸಾಹದ ಸಂಕೇತ, ಹುರುಪು ಉತ್ಸಾಹದ ಸಂಕೇತ ಅನ್ಬೋದೇನೋ. ಈ ಗುಲಾಲ್ ಹೆಂಗೆ ಹಾರಿಸ್ತೀವಿ ಹಂಗೆ, ಹೋಳಿ ಹುಣ್ಣಿಮೆಯಲ್ಲಿ ಇದನ್ನ ಹೆಂಗೆ ಮಾಡ್ಕೋತೇವೆ ಹಂಗೆ, ಆ ತೆರನಾಗಿ ಬೆರೆದು ಗೋಕಾಕದಲ್ಲಿ ಅಂತೂ ಬಹಳಷ್ಟು ಇದು ಕೂಡ ಗೋಕಾಕ ದೇವಿಯರು ಪ್ರಸಿದ್ಧ ಆಗೋದಕ್ಕೆ ಇದು ಒಂದು ಕಾರಣ, ಬಹಳ ಪ್ರಸಿದ್ಧ. ಹಿಂದೆಲ್ಲ ನಮ್ಮ ಜಾರಕಿಹೊಳಿ ಲಕ್ಷ್ಮಣರಾವ್ ಅವರ ಕಾಲದಲ್ಲಿ ನ ಭೂತೋ ನ ಭವಿಷ್ಯತೆ ಅನ್ನುವ ರೀತಿಯಲ್ಲಿ ಜಾತ್ರೆಗಳು, ದೇವಿಯ ಜಾತ್ರೆಗಳು ನಡೀತಾ ಇದ್ದವು. ನಾವು 2-3 ಜಾತ್ರೆಗಳನ್ನು ನೋಡಿದ್ದೇವೆ. ಆಮೇಲೆ ಈಗ ಅದೇ ಮನೆತನದ ರಮೇಶ್ ಅವರು, MLA ಅವರು, ಮಾಜಿ ಮಿನಿಸ್ಟ್ರು, ಅವರು ಅದರ ಅಧ್ಯಕ್ಷರಾಗಿರೋದ್ರಿಂದ ಹೆಚ್ಚು ಜನಗಳಿಗೆ ಪ್ರೋತ್ಸಾಹ ಮಾರ್ಗದರ್ಶನ ಸಿಕ್ಕದ್ರಿಂದ ಈ ಗೋಕಾಕದ ಜಾತ್ರೆ ಬಹಳ ಪ್ರಸಿದ್ಧ ಆಗಿಬಿಟ್ಟಿದೆ. ಇವತ್ತು ಈ ಗ್ರಾಮ ದೇವತೆ, ಕರ್ನಾಟಕದ ಗ್ರಾಮ ದೇವಿಯರಲ್ಲಿನೇ ಗೋಕಾಕದ ಗ್ರಾಮ ದೇವಿಯರ ಜಾತ್ರೆ ಅತ್ಯಂತ ಪ್ರಸಿದ್ಧ.